ಎಲ್ರಿಗೂ ನಮಸ್ತೆ. ಹಣ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದಂಥ ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ಹಣ ಇಲ್ಲ ಅಂತಂದರೆ ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸ್ಕೊಂಡಿರ್ತಾನೆ. ಆ ಅಭ್ಯಾಸಗಳು ಅವನನ್ನು ಹಣದ ಕೊರತೆಯಲ್ಲಿ ಸಿಲುಕಿ ಬಿಡೋ ಥರ ಮಾಡಿಬಿಡುತ್ತೆ. ಹಾಗಾದರೆ ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಹಣದ ಕೊರತೆ ಅನ್ನೋದು ಬರುವುದಿಲ್ಲ. ಅಭ್ಯಾಸಗಳನ್ನು ರೂಢಿಸ್ಕೋಬಾರ್ದು ಇದೆಲ್ಲವನ್ನು ನಾನು ನಿಮಗೆ ಹಣದ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಹಣದ ಸಮಸ್ಯೆ ಅಥವಾ ಹಣದ ಕೊರತೆಯನ್ನು ಎದುರಿಸ್ತಾ ಇರ್ತಾನೆ. ಅಥವಾ ಅನೇಕರಿಗೆ ಖರ್ಚು ಮತ್ತು ವೆಚ್ಚಗಳ ನಡುವೆ ಸಮತೋಲನ ಅನ್ನೋದು ಸಾಧನೆ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಪ್ರಸ್ತುತ ದಿನಗಳಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಈ ಹಣದ ಉಬ್ಬರ ಎಲ್ಲ ರೀತಿಯಲ್ಲೂ ಕೂಡ ಹಣದ ರೇಟ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಅನಿಶ್ಚಿತ ಆದಾಯ, ಬದಲಾಗ್ತಿರ್ತಕ್ಕಂಥ ಜೀವನ ಶೈಲಿಗಳು ಜನರ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. ಹಣಕ್ಕೆ ಸಂಬಂಧಿಸಿದಂಥ ಕೆಲವು ಸಮಸ್ಯೆಗಳು ನಮ್ಮನ್ನು ತುಂಬ ಒಂದು ಕೆಳ ಜೀವನದ ಮಟ್ಟದಲ್ಲಿ ಇಳಿಸ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಅಭ್ಯಾಸಗಳನ್ನು ನಾವು ರೂಢಿಸ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ಹಣದ ಕೊರತೆ ಅನ್ನೋದು ಬರೋದೇ ಇಲ್ಲ. ಹಾಗಾದರೆ ಯಾವ ಒಂದು ಅಭ್ಯಾಸಗಳು ಬನ್ನಿ ನೋಡೋಣ. ಮೊದಲನೆಯದಾಗಿ ನೀವು ಹಣಕ್ಕೆ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಹಣವನ್ನು ಗೌರವದಿಂದ ನೋಡಬೇಕು. ಹಣವನ್ನು, ಸಂಪತ್ತನ್ನು ಯಾವ ವ್ಯಕ್ತಿ ಗೌರವದಿಂದ ನೋಡ್ತಾನೆ ಆ ವ್ಯಕ್ತಿ ಬಳಿ ಹಣ ಅನ್ನೋದು ಯಾವಾಗಲೂ ಕೂಡ ಇರುತ್ತೆ. ದುಂದುಗಾರಿಕೆ, ಆಡಂಬರ, ಅಜಾಗರೂಕತೆಯಿಂದ ಹಣವನ್ನು ಖರ್ಚು ಮಾಡ್ತಕ್ಕಂಥ ವ್ಯಕ್ತಿ ಬಳಿ ಹಣ ಅನ್ನೋದು, ಸಂಪತ್ತನ್ನೋದು ಉಳಿಯೋದಿಲ್ಲ. ಸೊ ಮೊದಲನೇದಾಗಿ ನೀವು ಹಣಕ್ಕೆ ಗೌರವವನ್ನು ಕೊಡಬೇಕು. ಸರಿಯಾದ ಹಣದ ಯೋಜನೆಯನ್ನು ರೂಪಿಸ್ಕೊಳ್ಬೇಕು. ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಬೇಕು. ಇದು ಮೊದಲನೇ ಅಂಶ. ಇನ್ನು ಎರಡನೆಯದಾಗಿ ಪಾಸಿಟಿವ್ ಥಿಂಕಿಂಗ್. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕು. ಹಾಗೆ ಹಣದ ಸಮಸ್ಯೆಗಳನ್ನು ಎದುರಿಸಲು ನಿಮಗೆ ಸಕಾರಾತ್ಮಕ ಚಿಂತನೆಗಳು ಇಟ್ಕೊಳ್ಳೋದು ತುಂಬಾ ಮುಖ್ಯ. ನೀವು ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಪಾಸಿಟಿವ್ ಥಿಂಕಿಂಗನ್ನು ಮಾಡ್ತಾ ಇರಬೇಕು. ಹಣದ ವಿಚಾರದಲ್ಲಿ ಕೂಡ ಯಾವಾಗಲೂ ನಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳು, ಚಿಂತನೆಗಳು ಮಾಡ್ತಾ ಇದ್ದರೆ ನಮಗೆ ಹಣ ಬರ್ತಕ್ಕಂಥ ಹಾದಿಗೆ ಅಡ್ಡ ಆಗುತ್ತೆ. ಹಣದ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹಣದ ಬ್ಲಾಕೇಜ್ ಅನ್ನೋದು ಉಂಟು ಮಾಡುತ್ತೆ. ಸೊ ಸಕಾರಾತ್ಮಕ ಮನೋಭಾವ ವ್ಯಕ್ತಿಯ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ. ನಿಮಗೆ ಒಂದಲ್ಲ ಒಂದು ರೀತಿಯ ಒಂದು ಮಾರ್ಗವನ್ನು ತೋರಿಸುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಹಣದ ಬಗ್ಗೆ ಒಂದು ಸಕಾರಾತ್ಮಕ ಯೋಚನೆಯನ್ನು ಮಾಡಬೇಕು. ಇನ್ನು ಆದಾಯದ ಮೂಲಗಳು ಈಗಾಗಲೇ ನಿಮಗೆ ಇರ್ಬೋದು. ಆದರೆ ಒಂದೇ ಆದಾಯದ ಮೂಲವನ್ನು ನೀವು ಅವಲಂಬಿಸುವುದು ಒಳ್ಳೆಯದಲ್ಲ. ಹಣದ ಸಮಸ್ಯೆಗಳ ಸಮಯದಲ್ಲಿ ಅಥವಾ ಹಣದ ತೊಂದರೆಗಳು ಎದುರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ವಿವಿಧ ಆದಾಯದ ಮೂಲಗಳು ಸಹಾಯಕ್ಕೆ ಬರುತ್ತೆ. ಒಂದನ್ನೇ ನಂಬಿಕೊಂಡು ನಾವು ಜೀವನವನ್ನು ಮಾಡಬಾರ್ದು. 2-3 ರೀತಿಯ ಒಂದು ಆದಾಯ ಮೂಲಗಳನ್ನು ನಾವು ಹುಡ್ಕೊಂಡಿರಬೇಕು. ಈ ಕಾರಣಕ್ಕಾಗಿ ನಾವು ಹೊಸ ಆದಾಯದ ಮೂಲಗಳನ್ನು ರಚಿಸ್ಕೋಬೇಕು. ಆದಾಯವನ್ನು ಹೆಚ್ಚಿಸುವಂಥ ಮಾರ್ಗಗಳನ್ನು ಕಲಿಬೇಕು. ಇನ್ನು ಸರಿಯಾದ ಸಮಯದ ಬಳಕೆ. ವ್ಯಕ್ತಿಗೆ ಕೇವಲ ಹಣ ಮಾತ್ರವಲ್ಲ, ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟು, ತುಂಬ ಮುಖ್ಯ. ಸಮಯ ಮತ್ತು ಹಣ ಒಂದೇ ನಾಣ್ಯದ 2 ಮುಖ ಅಂತಲೇ ಹೇಳಿದ್ದಾರೆ. ಇವೆರಡರ ಮೌಲ್ಯವು ಒಂದೇ ರೀತಿಯಾಗಿದೆ. ಸೋಮಾರಿತನ ಮತ್ತು ಅನುಪಯುಕ್ತ ವಸ್ತುಗಳ ಮೇಲೆ ಸಮಯ ವ್ಯರ್ಥ ಮಾಡೋದ್ರ ಬದಲು ಜೀವನದಲ್ಲಿ ಸಮಯದ ಪ್ರಗತಿಯನ್ನು ಗೌರವಿಸುವ ವಿಚಾರದ ಮೇಲೆ ಸಮಯ ಮತ್ತು ಹಣವನ್ನು ವ್ಯಯ ಮಾಡಬೇಕು. ನಾವು ಸುಮ್ಮನೆ ಕೂತು ಸಮಯವನ್ನು ವ್ಯರ್ಥ ಮಾಡೋದ್ರ ಬದಲು ಒಂದು ಒಳ್ಳೆಯ ರೀತಿಯಲ್ಲಿ ಸಮಯವನ್ನು ಉಪಯೋಗಿಸ್ಕೋಬೇಕು. ಸೊ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಇನ್ನು ಚಿಕ್ಕ ಪುಟ್ಟ ಒಂದು ಖರ್ಚುಗಳ ಮೇಲೆ ನಿಗಾ ವಹಿಸಬೇಕು. ಜನರು ಸಾಮಾನ್ಯವಾಗಿ ದೊಡ್ಡ ಖರ್ಚುಗಳ ಮೇಲೆ ಮಾತ್ರ ನಿಗಾ ವಹಿಸ್ತಾರೆ. ಈ ಚಿಕ್ಕ ಪುಟ್ಟ ಖರ್ಚುಗಳನ್ನು ಇದೇನು ಬಿಡು, ಇಷ್ಟೇ ಅಲ್ಲ ಈ ಥರ ಒಂದು ನಿರ್ಲಕ್ಷ್ಯನ ತೋರ್ತಾರೆ. ಆದರೆ ಅವರಿಗೆ ಆ ಚಿಕ್ಕ ಪುಟ್ಟ ಖರ್ಚುಗಳು ಮುಂದೊಂದು ದಿನ ದೊಡ್ಡ ಹಣದ ಸಮಸ್ಯೆಗಳನ್ನು ತರುತ್ತೆ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದಕ್ಕೋಸ್ಕರ ಪ್ರತಿಯೊಂದು ಚಿಕ್ಕ ಪುಟ್ಟ ಖರ್ಚುಗಳನ್ನು ನಾವು ನಿಯಂತ್ರಿಸೋದು ತುಂಬಾ ಒಳ್ಳೆಯದು. ಇನ್ನು ಉಳಿತಾಯ.
ಹಣವನ್ನು ಉಳಿತಾಯ ಮಾಡೋದು ತುಂಬಾ ಅವಶ್ಯಕ. ನಮಗೆ ಸಾಧ್ಯವಾದಷ್ಟು ಉಳಿತಾಯವನ್ನು ಮಾಡೋದು ತುಂಬಾ ಒಳ್ಳೆಯದು. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಆದಾಯದ ಒಂದು ಭಾಗವನ್ನು ಭವಿಷ್ಯಕ್ಕಾಗಿ ಅಥವಾ ತನ್ನ ಮುಂದಿನ ಒಂದು ಜೀವನಕ್ಕಾಗಿ ಸುರಕ್ಷತೆಗಾಗಿ ಎತ್ತಿಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಸ್ಯಾಲ್ರಿಯಲ್ಲಿ ಒಂದಷ್ಟು ಹಣವನ್ನು ನೀವು ಉಳಿತಾಯವನ್ನು ಮಾಡೋದನ್ನು ರೂಢಿಸ್ಕೊಳ್ಬೇಕು. ಈ ಉಳಿತಾಯ ನಮಗೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾದಾಗ ನಮಗೆ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಹಣವನ್ನಾದರೂ ನೀವು ಉಳಿತಾಯ ಮಾಡೋದನ್ನು ರೂಢಿಸ್ಕೊಳ್ಳಿ. ಹೀಗೆ ಈ ಚಿಕ್ಕ ಅಭ್ಯಾಸಗಳು ನೀವು ಅಭ್ಯಾಸಗಳನ್ನ ರೂಢಿಸ್ಕೊಳ್ತಾ ಹೋದರೆ ಖಂಡಿತ ನಿಮಗೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳು ಅನ್ನೋದು ಯಾವತ್ತೂ ಕೂಡ ಎದುರಾಗೋದಿಲ್ಲ. ಹಾಗಾಗಿ ಈ ಒಂದು ವಿಷಯಗಳತ್ತ ನೀವು ಗಮನವನ್ನು ಕೊಟ್ಟು ಇಂದಿನಿಂದಲೇ ನೀವು ಈ ಒಂದು ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ ನಿಮಗೆ ಜೀವನದಲ್ಲಿ ತುಂಬ ಎತ್ತರಕ್ಕೆ ಹೋಗ್ತೀರಾ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.